ನಾನು ಈ ದಿನ ಉಪ್ಸಾರು ಮಾಡ್ತಾಯಿದ್ದೀನಿ. ತರ್ಗುನಿ ಕಾಳು, ಬೇಳೆ, ಹೆಸರು ಕಾಳು, ಅದರ ಜೊತೆಗೆ ನೆಲ್ಲವರೆಕಾಯಿನೂ ಗೋರಿಕಾಯಿ ಕಾಲು ಕೆ ಜಿ ತಗೊಂಡಿದ್ದೀನಿ. ಎಲ್ಲ ಹಾಕಿ 2 ವಿಷಲ್ಲು ಕೂಗಿಸ್ಕೊತೀನಿ. ಎಲ್ಲ ಹಾಕ್ಬಿಟ್ಟು 2 ವಿಷಲ್ ಆಗಲಿ. ಆಮೇಲೆ 2 ವಿಷಲ್ ಆಯ್ತೆ ಬೇರೆ ಬೇರೆ ಮಾಡ್ಕೊಳ್ಳಿ, ಬಸ್ಕೊಳ್ಳಿ. ಆಮೇಲೆ ಈ ಥರ ಉಪ್ಸಾರು ಬೇರೆ, ಇದು ಬೇರೆ ಬಸ್ಕೊಳ್ಳಿ. ಉಪ್ಸಾರು ಖಾರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಲ್ಯ ಹುರಿಯೋಕ್ಕೆ ಈರುಳ್ಳಿ, ಕಾಯಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿ 1-2 ಸ್ಪೂನ್ ಹಾಕಿ, 2 ಸ್ಪೂನ್ ಹಾಕಿ ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿ ಸ್ವಲ್ಪ ಅದು ಕೆಂಪಿಗೆ ಬೆಂದ ಮೇಲೆ ನಾವು ಪಲ್ಯ ಬಸ್ಕೊಂಡಿದ್ದಾಗ ಸ್ವಲ್ಪ ಕೆಂಪಿಗೆ ಬೆಂದ ಮೇಲೆ ನಾವು ಪಲ್ಯ ಬಸ್ಕೊಂಡಿದ್ವಲ್ಲ ಅದನ್ನ ಹಾಕಿ ಹಾಕದ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಮಾಡಾದ ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಿ, ಅಕ್ಕಿ ಪುಡಿ ಹಾಕಿ, ಖಾರ ಪುಡಿ ಹಾಕಿ, ಕಾಯಿ ಹಾಕಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬೇಡಿ. ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಸಾಕು, ಜಾಸ್ತಿ ಬೇಯಿಸಿದ್ರೆ ಕಹಿ ಬಂದ್ಬಿಡುತ್ತೆ. ಈಗ ಪಲ್ಯ ರೆಡಿ. ಉಪ್ಸಾರಿಗೆ ಪಲ್ಯ ರೆಡಿ. ಉಪ್ಸಾರಿಗೆ ಪಲ್ಯ ರೆಡಿ. ಮತ್ತು ಉಪ್ಸಾರು ರೆಡಿ. ಖಾರ ರೆಡಿ. ಖಾರ, ಹಸಿಮೆಣಸಿನಕಾಯಿ ಖಾರ, ಉಪ್ಸಾರು, ಇದು ಪಲ್ಯ. ಇಷ್ಟೇ ಹುರಿದ್ರೆ ಸಾಕು, ಕಹಿ ಬರಲ್ಲ. ರೆಡಿ ಪಲ್ಯ.